ನಮಸ್ಕಾರ. ವೆಲ್ಕಮ್ ಟು ಸ್ಪರ್ಧಾ ಅರಿವು. ಮೊನ್ನೆ ನಡೆದಂತಹ KA 708 ಎಕ್ಸಾಮ್ ಅಲ್ಲಿ ಸ್ಪರ್ಧಾ ಅರಿವು ಕರೆಂಟ್ ಅಫೇರ್ ಮ್ಯಾಗಝೀನ್ ಇಂದ ಅರೌಂಡ್ 1.5 ಇಯರ್ಸ್ ಟೋಟಲ್ 1.5 ಇಯರ್ಸ್ ಡ್ಯೂರೇಷನ್ ಅಲ್ಲಿ 60+ ಕ್ವಶನ್ಸ್ ಬಂದಿದೆ. 60+. ಅದರಲ್ಲಿ 50 ಕ್ವಶನ್ಸ್ಗಳು ಆಲ್ಮೋಸ್ಟ್ ಎಲ್ಲ ಆಪ್ಷನ್ಸ್ ಇದ್ದಿದ್ದು. ಎಲ್ಲ ಆಪ್ಷನ್ಸ್ ನೀವು ಓದಿದ್ರೆ ಎಕ್ಸಾಕ್ಟ್ ಆಗಿ ಆನ್ಸರ್ ಮಾಡುವಂಥದ್ದು. ಇನ್ನ 10+ ಕ್ವಶನ್ಸ್ ಈದರ್ ಒನ್ ಆಫ್ ದ ಆಪ್ಷನ್, ಯಾಕೆಂದ್ರೆ ಕೆಲವು ಕಡೆ 4 ಆಪ್ಷನ್ಸ್ ಅಲ್ಲಿ ಒಂದು ಆಪ್ಷನ್ ನಮ್ಮ ಮ್ಯಾಗಝೀನ್ ಇಂದ ಬಂದಿದ್ದು. ಆ ಒಂದು ಆಪ್ಷನ್ ನಿಮಗೆ ಗೊತ್ತಿದ್ರು ಕೂಡ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಅಥವಾ ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಿಕೊಂಡು ಆನ್ಸರ್ ಮಾಡಬಹುದಾಗಿತ್ತು. ಅಂಡ್ ಐ ವಿಲ್ ಶೋ ಎಲ್ಲಾ ಕ್ವಶನ್ಸ್ ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಮತ್ತೆ ಇನ್ನೊಂದು ತಿಳ್ಕೊಳ್ಳಿ, ನಮ್ಮ ಮೆಂಟರ್ಸ್ ನಮ್ಗೆ ಈ ಒಂದು ಮ್ಯಾಗಝೀನ್ ನ ಮಾಡುವಾಗ ಅವರು ಒಂದು ಕಿವಿ ಮಾತನ್ನ ಹೇಳ್ತಾರೆ. ಎಕ್ಸಾಮ್ಸ್ 3 ರೀತಿಯಾಗಿ ಇರುತ್ತೆ. ಒಂದು ಎಕ್ಸಾಮ್ ಇವಾಲ್ಡ್ ಆಗಿರುವಂತದ್ದು. ಇವಾಲ್ಡ್ ಅಂದ್ರೆ ನೂತನವಾಗಿ ಬರುವಂತಹ ಕ್ವಶನ್ ಪೇಪರ್. ಅಂದ್ರೆ ಎವ್ರಿ ಇಯರ್ ಒನ್ ಟೈಪ್ ನ ಅವರು ಮೇಂಟೈನ್ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್ UPSC ಎಕ್ಸಾಮ್ಸ್ ತಗೊಳ್ಳಿ. 2020 ಅಲ್ಲಿ ಇದ್ದಿದ್ದ ಕ್ವಶನ್ ಪೇಪರ್ ಪ್ಯಾಟರ್ನ್ 2021 ಅಲ್ಲಿ ಬರಲ್ಲ. 2021 ಅಲ್ಲಿ ಇದ್ದಿದ್ದು 2023 ಅಲ್ಲಿ ಬರಲ್ಲ. ಸೇಮ್ ವೇ ಅಂದ್ರೆ ಎವ್ರಿ ಇಯರ್ ಅದು ಇವಾಲ್ವ್ ಆಗ್ತಾ ಹೋಗ್ತಾ ಇರುತ್ತೆ. ಅಂದ್ರೆ ಕ್ವಶನ್ಸ್ ಪ್ಯಾಟರ್ನ್ ಚೇಂಜ್ ಆಗ್ತಾ ಹೋಗುತ್ತೆ. ಅಲ್ಲಿ ನಾವು 70ರಿಂದ 80% ಕರೆಂಟ್ ಅಫೇರ್ ನ ಎಕ್ಸ್ಪೆಕ್ಟ್ ಮಾಡಬಹುದು ಇವಾಲ್ವ್ ಆಗಿರುವಂತಹ ಎಕ್ಸಾಮ್ಸ್ ಅಲ್ಲಿ. ಇನ್ನ ಈಗ ಇವಾಲ್ವ್ ಆಗ್ತಿರುವಂತಹ ಎಕ್ಸಾಮ್ ಇದು ಸೆಕೆಂಡ್ ಟೈಪ್. ಅಂದ್ರೆ ನಾವು ಅದನ್ನ ನಮ್ಮ ಗ್ರೂಪ್ C ಎಕ್ಸಾಮ್ಸ್ ಆಗಿರಬಹುದು ಅಥವಾ KPSC ಅಥವಾ ಲಾಸ್ಟ್ PSI ಅಲ್ಲಿ ನೋಡ್ಬೋದು. ಅಲ್ಲಿ ಹೇಗಿರುತ್ತೆ ಅಂದ್ರೆ ಕರೆಂಟ್ ಅಫೇರ್ ಅರೌಂಡ್ 40%, 30 to 40% ಕರೆಂಟ್ ಅಫೇರ್ ಕ್ವಶನ್ಸ್ ಇರುತ್ತೆ. ಇನ್ನು ಉಳಿದಿದ್ದು ಸ್ಟ್ಯಾಟಿಕ್ ಇರುತ್ತೆ. ಇನ್ನು ಕನ್ವೆನ್ಷನಲ್ ಥರ್ಡ್ ಟೈಪ್ ಹೇಗಿರುತ್ತೆ ಅಂದ್ರೆ ಇದು ಕನ್ವೆನ್ಷನಲ್ ಎಕ್ಸಾಮ್. ಈ ಕನ್ವೆನ್ಷನಲ್ ಎಕ್ಸಾಮ್ ಅಂದ್ರೆ ಸಾಂಪ್ರದಾಯಿಕವಾಗಿ ಹಿಂದೆಯಿಂದ ನಡ್ಕೊಂಡ್ ಬರ್ತಿರುವಂತಹ ಒಂದು ಎಕ್ಸಾಮ್. ಇದರಲ್ಲಿ 10 to 15% ಕರೆಂಟ್ ಅಫೇರ್ ಕ್ವಶನ್ಸ್ ಇರುತ್ತೆ. 10 to 15 ಕ್ವಶನ್ಸ್. ನೀವು ಮೊನ್ನೆ ನೋಡಿದಂತಹ ಕ್ವಶನ್ ಈಗ KA 708 ಪೋಸ್ಟ್ ಅಲ್ಲಿ ನಡೆಸಿದ್ರಲ್ಲ, ಆ ಎಕ್ಸಾಮ್ 2ನೇ ವಿಧಕ್ಕೆ ಸೇರುತ್ತೆ. ಅಂದ್ರೆ ಇವಾಲ್ವಿಂಗ್. ಅಂದ್ರೆ ಕಂಪ್ಲೀಟ್ ಆಗಿ UPSC ಗೆ ಅವರು ಅಪ್ಡೇಟ್ ಆಗಿಲ್ಲ. ದ ಸೇಮ್ ವೇ ಕನ್ವೆನ್ಷನ್ ಮೆಥಡ್ ಕೂಡ ಅವರು ಯೂಸ್ ಮಾಡ್ತಿಲ್ಲ. ಅಂದ್ರೆ ಹತ್ತತ್ರ 30% ಕರೆಂಟ್ ಅಫೇರ್ ಡೈರೆಕ್ಟ್ ಕ್ವಶನ್ಸ್ ಇತ್ತು. ಅಂದ್ರೆ ಡೈರೆಕ್ಟ್ ಅಂದ್ರೆ ಲೈಕ್ 10 ಎಕ್ಸಾಕ್ಟ್ಲಿ ಕರೆಂಟ್ ಅಫೇರ್ ಕ್ವಶನ್ಸ್. ಇನ್ನ ಒಂದು 20 ಕ್ವಶನ್ಸ್ ಇಟ್ಸ್ ಅ ಬ್ಲೆಂಡ್ ಆಫ್ ಕರೆಂಟ್ ಅಫೇರ್ ಆಸ್ ವೆಲ್ ಆಸ್ ದ ಸ್ಟ್ಯಾಟಿಕ್ ಒನ್. ಆತರ. ಸೊ ಆ ಎಕ್ಸಾಂಪಲ್ಸ್ ಐ ವಿಲ್ ಎಕ್ಸ್ಪ್ಲೇನ್. ಹಾಗಿದ್ದಾಗ ನೆಕ್ಸ್ಟ್ ನಾವು ಇವಾಲ್ವ್ ಆಗಿರುವಂತಹ ಎಕ್ಸಾಮ್ ಅಂದ್ರೆ ಮುಂದೆ ಅಪ್ಕಮಿಂಗ್ ಎಕ್ಸಾಮ್ಸ್ ಅಲ್ಲಿ ನಾವು ಈ ತರ ಕ್ವಶನ್ಸ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಅವರ್ ಮೆಂಟರ್ಸ್ ಆರ್ ಶೋರ್ ದಟ್ ದೇ ಆರ್ ಸೇಯಿಂಗ್ ಇಫ್ ದ ಎಕ್ಸಾಮ್ ಇಸ್ ಇವಾಲ್ವ್ಡ್ ಲೈಕ್ UPSC ತರ ಬಂದ್ರೆ ಅಲ್ಲಿ ಬಂದಿರುವಂತ 80% ಆಫ್ ದ ಕ್ವಶನ್ಸ್ ಇದೇ ಮ್ಯಾಗಝೀನ್ ಇಂದ ಬರುತ್ತೆ. ಅಂಡ್ ವಿ ಆರ್ ನಾಟ್ ಟೆಲ್ಲಿಂಗ್ ಇಲ್ಲಿ ಏನು ಕಂಟೆಂಟ್ ಇಲ್ಲದೆ ಅಥವಾ ಸುಮ್ಮನೆ ನಾವು ಕ್ಲೇಮ್ ಮಾಡ್ತಾ ಇಲ್ಲ. ವಿ ಹ್ಯಾವ್ ವಿತ್ ದ ಪ್ರೂಫ್ ವಿ ಆರ್ ಪ್ರೂವಿಂಗ್ ದಟ್ 60+ ಕ್ವಶನ್ಸ್ ಬಂದಿದೆ. 50 ಶಾರ್ಟ್. ಇನ್ನ 10ಕ್ಕಿಂತ ಸ್ವಲ್ಪ ಜಾಸ್ತಿ ಕ್ವಶನ್ಸ್, 10-12 ಕ್ವಶನ್ಸ್. ಅಟ್ಲೀಸ್ಟ್ ಒಂದು ಆಪ್ಷನ್ ಬಗ್ಗೆ ಇನ್ಫಾರ್ಮೇಶನ್ ನಾವು ನಮ್ಮ ಮ್ಯಾಗಝೀನ್ ಅಲ್ಲಿ ಮೆನ್ಷನ್ ಮಾಡಿದೀವಿ. ಅಂಡ್ ನಮ್ಮ ಮ್ಯಾಗಝೀನ್ ಅಲ್ಲಿ ಹೇಗೆ ಈ 50ರಿಂದ 60 ಕ್ವಶನ್ ಬಂತು ಅಂದ್ರೆ ನಾವು ಕೇವಲ ಕರೆಂಟ್ ಅಫೇರ್ ಅಲ್ಲ. ಈಗ ಸಮೀರ್ ಆಪ್ ಅಂತ ಒಂದು ದಟ್ ಇಸ್ ಅ ಕರೆಂಟ್ ಅಫೇರ್ ಥಿಂಗ್. ಬಟ್ ಆ ಸಮೀರ್ ಆಪ್ ಬಗ್ಗೆ ನಾವು ನೆಕ್ಸ್ಟ್ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂದ್ರೆ ಏನು ಅದ್ರದ್ದು ಡೀಟೇಲಿಂಗ್ ಕೊಟ್ಟಿದ್ದೀವಿ. ಅದು ಯಾಕೆ ಬೇಕು, ಏರ್ ಕ್ವಾಲಿಟಿ ಇಂಡೆಕ್ಸ್ ಅಲ್ಲಿರುವಂತಹ ಕಾಂಪೋನೆಂಟ್ಸ್ ಯಾವುದು, ಯಾವ ಕಾಂಪೋನೆಂಟ್ಸ್ ನ ಬಳಸಿ ಮೆಜರ್ ಮಾಡಿ ಈ ಒಂದು ಇಂಡೆಕ್ಸ್ ನ ಬಿಡ್ತಾರೆ. ಹೀಗೆ ಅಲಾಂಗ್ ವಿತ್ ದ ಕರೆಂಟ್ ಅಫೇರ್ ನಾವು ಸ್ಟ್ಯಾಟಿಕ್ ಪಾರ್ಟ್ ನು ಕೂಡ ಎಕ್ಸ್ಪ್ಲೈನ್ ಮಾಡಿದೀವಿ. ಈಗ ಬಾದಾಮಿ ಕೇವ್ಸ್ ಬಗ್ಗೆ ತಗೊಂಡ್ರೆ ಹೆರಿಟೇಜ್ ಸೈಟ್ ಸಿಕ್ತು, ಅದ್ರದ್ದು ಹಿಂದಿಂದು ಕತೆ ಚಾಲುಕ್ಯಾಸ್ ಬಗ್ಗೆನೂ ಡೀಟೇಲಿಂಗ್ ಕೊಟ್ಟಿದ್ದೀವಿ. ಹಾಗಾಗಿ ಈ ಒಂದು ಮ್ಯಾಗಝೀನ್ ನೀವು 1.5 ವರ್ಷದಿಂದ ಫಾಲೋ ಮಾಡಿದ್ರೆ ಯು ವುಡ್ ಹ್ಯಾವ್ ಸ್ಕೋರ್ಡ್ ಗುಡ್ ಮಾರ್ಕ್ಸ್ ಇನ್ GK ಪೇಪರ್.
ಮತ್ತೆ ಇನ್ನೊಂದು ಏನಂತಂದ್ರೆ, ಈ ಒಂದು ಮ್ಯಾಗಝಿನ್ ಅಲ್ಲಿ ಬಿಗಿನಿಂಗ್ ಅಲ್ಲಿ ಸ್ಟೂಡೆಂಟ್ಸ್ ಹೇಳ್ತಾ ಇದ್ರು, ಇದು ಕರೆಂಟ್ ಅಫೇರ್ ಮ್ಯಾಗಝಿನ್, ನೀವ್ ಯಾಕೆ ಸ್ಟ್ಯಾಟಿಕ್ ಕೊಡ್ತಾ ಇದ್ದೀರಾ ಅಂತ. ಬಟ್ ನಾವು ಸ್ಟೂಡೆಂಟ್ಸ್ ಆರ್ ಹ್ಯಾಪಿ ವಿತ್ ದಿಸ್ ಕಂಟೆಂಟ್. ಯಾಕಂದ್ರೆ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನಿಮ್ಮ ಮ್ಯಾಗಝಿನ್ ಅಲ್ಲಿ ಕರೆಂಟ್ ಅಫೇರ್ ಜೊತೆಗೆ ನಾವು ಆ ಸ್ಟ್ಯಾಟಿಕ್ ಟು ಓದಿದಾಗ ನಮ್ಗೆ ರಿವಿಷನ್ ಆಗುತ್ತೆ ಅನ್ನೋ ಒಂದು ಪಾಸಿಟಿವ್ ರೆಸ್ಪಾನ್ಸ್ ನಮ್ಗೆ ಸ್ಟೂಡೆಂಟ್ ಕಡೆಯಿಂದಾನೇ ಬಂದಿದೆ. ಅಂಡ್ ನೀವೇ ನೋಡಿದೀರಾ, ಪ್ರತಿ ತಿಂಗಳು ಕೂಡ ನಮ್ಮ ಮೆಂಟರ್ಸ್ ನಮ್ಗೆ ಅದನ್ನ ಹೇಗೆ ಗೈಡ್ ಮಾಡ್ತಿದ್ದಾರೆ ಅಂದ್ರೆ, ಇವಾಲ್ವಿಂಗ್ ಅಂಡ್ ವಿ ಆರ್ ಇಂಪ್ರೂವಿಂಗ್. ಅದು ನಮ್ಗೆ ಕಂಟೆಂಟ್ ಅಲ್ಲಿ ಆಗಿರಬಹುದು, ಅಥವಾ ಇನ್ಫೋಗ್ರಾಫಿಕಲ್ ಆಗಿರಬಹುದು, ಅಥವಾ ಪ್ಯಾಟರ್ನ್ ಅಲ್ಲಿ ಆಗಿರಬಹುದು. ಎವ್ರಿ ಮಂತ್ ಇಟ್ ಈಸ್ ಇವಾಲ್ವಿಂಗ್ ಅಂಡ್ ಇಟ್ ಈಸ್ ಇಂಪ್ರೂವಿಂಗ್. ಸ್ಪರ್ಧಾ ಅರಿವು ಹೊಸ ಅಧ್ಯಾಯ, ಕೇರ್ ಇಂಡಿಯಾ 2.0 ರೀಸೆಂಟ್ ಆಗಿ ನಾನೇ ಹೇಳಿದ್ದೆ ನಿಮ್ಗೆ. ಸೊ ಹಂಗಾಗಿ ಇದರಲ್ಲಿ ಇವಾಗ 60ಕ್ಕಿಂತ ಹೆಚ್ಚು ಕ್ವಶನ್ಸ್ ಇದೇ ಮ್ಯಾಗಝಿನ್ ಇಂದ ಬಂದಿದೆ. ಆಸ್ ಐ ಸೆಡ್, 50 ಕ್ವಶನ್ಸ್ ಡೈರೆಕ್ಟ್ ಆಗಿ ಆಲ್ಮೋಸ್ಟ್ ಎಲ್ಲ ಆಪ್ಷನ್ಸ್, ಇನ್ನು 10+ ಕ್ವಶನ್ಸ್ ಆ ಒಂದು ಕ್ವಶನ್ ಅಲ್ಲಿ ಅಟ್ಲೀಸ್ಟ್ ಒಂದು ಆಪ್ಷನ್ ಆದ್ರೂ ನಮ್ಮ ಮ್ಯಾಗಝಿನ್ ಅಲ್ಲಿ ಮೆನ್ಷನ್ ಆಗಿರುವಂತಹದ್ದು. ಇದು ನೋಡಿ, ರಿವರ್ ಡಿಸ್ಪ್ಯೂಟ್ ಬಗ್ಗೆ ಒಂದು ಕ್ವಶನ್ ಇತ್ತು. ಡೈರೆಕ್ಟ್ ಕೃಷ್ಣ, ರಾವಿ, ಕಾವೇರಿ, ವಂಶಧಾರ, ಮಹಾದಾಯಿ, ಮಹಾನಂದ ಎಲ್ಲ ರಿವರ್ಸ್ ನಾವು ನಮ್ಮ ಮ್ಯಾಗಝಿನ್ ಅಲ್ಲಿ ಮೆನ್ಷನ್ ಮಾಡಿದ್ವಿ. ಸೊ ಇದೇ ಡೈರೆಕ್ಟ್ ಕ್ವಶನ್ ಆಗಿ ಬಂದಿತ್ತು. ನೆಕ್ಸ್ಟ್ ಐ ಜಸ್ಟ್ ಶೋ ನೋಡಿ, ವಿತ್ ದ ಮ್ಯಾಪ್ ನಾವು ಕೊಟ್ಟಿದ್ದೀವಿ ನಿಮ್ಗೆ. ಅಂಡ್ ನಿಮ್ಗೆ ಗೊತ್ತಿದೆ ನಮ್ದು ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಆಸ್ ಇಟ್ ಈಸ್ ಇರುತ್ತೆ. ಇದು ನೆಕ್ಸ್ಟ್ ಕ್ವಶನ್, ಸಮೀರ್ ಆಪ್ ಡೈರೆಕ್ಟ್ ಕ್ವಶನ್ಸ್ ವಿತ್ ಎವ್ರಿ ಇನ್ಫಾರ್ಮೇಶನ್. ವಿ ಹ್ಯಾವ್ ಮೆನ್ಷನ್ಡ್ ಇವನ್ ಅದು 500 ತನಕ ಮೆಜರ್ ಮಾಡುತ್ತೆ ಅನ್ನೋದನ್ನು ಕೂಡ ವಿ ಹ್ಯಾವ್ ಮೆನ್ಷನ್ಡ್. ದಿಸ್ ಇಸ್ ಅಬೌಟ್ ದ ಸಮೀರ್ ಆಪ್. ಅದಾದ್ಮೇಲೆ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ನೋಡಿ, ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಬಗ್ಗೆ ವಿ ಹ್ಯಾವ್ ಮೆನ್ಷನ್ ಅಪಿಯರ್ ಸ್ಟೇಷನರಿ ಬಿಕಾಸ್ ಆರ್ಬಿಟ್ಸ್ ಒನ್ಸ್ ಇನ್ ಎವ್ರಿ 24 hours ಅಂತ ಹೇಳಿ. ಇಲ್ಲಿ ಕೆಳಗಡೆ ಇರೋದು ಕೂಡ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಎವ್ರಿ ಪೇಜ್ ಅಲ್ಲೂ ಕೂಡ ವಿ ಹ್ಯಾವ್ ಗಿವನ್ ದ ಸಿಂಗಲ್ ಲೈನ್ ಇನ್ಫಾರ್ಮೇಶನ್. ಅದು ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನಮ್ಮ ಮೆಂಟರ್ಸ್ ನಮಗ್ ಹೇಳಿದ್ದಾರೆ. ಇವಾಗ ನಮ್ಗೆ ಅರ್ಥ ಆಗ್ತದೆ ನಮ್ಮ ಮೆಂಟರ್ಸ್ ಯಾಕೆ ಇದನ್ನ ಹೇಳ್ತಾ ಇದ್ರು ಅಂತ. ಬಿಕಾಸ್ ದೇ ಹ್ಯಾವ್ ಕ್ಲಿಯರ್ಡ್ ಎವ್ರಿ ಕೈಂಡ್ ಆಫ್ ಎಕ್ಸಾಮ್. ಆ 3 ಮೆಂಟರ್ಸ್ ಆಲ್ಮೋಸ್ಟ್ ನಾನು ಮೊನ್ನೆ ಹೇಳಿದೆ ನಿಮ್ಗೆ, 10ಕ್ಕಿಂತ ಹೆಚ್ಚಿಗೆ ಎಲ್ಲರೂ ಕ್ಲಿಯರ್ ಮಾಡಿದ್ರೆ, ಒಬ್ಬ ಮೆಂಟರ್ ಹಿ ಕ್ಲಿಯರ್ಡ್ ಆಲ್ಮೋಸ್ಟ್ 36 ಎಕ್ಸಾಮ್ಸ್. ಸೊ ಇನ್ ಅಂಡ್ ಔಟ್ ಅವರಿಗೆ ಕಾಂಪಿಟೇಟಿವ್ ಫೀಲ್ಡ್ ಬಗ್ಗೆ ಗೊತ್ತಿದೆ. ಅಂಡ್ ಯಾವುದು ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ಮಾತ್ರ ಮೆನ್ಷನ್ ಮಾಡಿರ್ತಾರೆ. ತಿಂಗಳಿಗೆ 100 ಪೇಜಸ್ ಅಷ್ಟಿರುತ್ತೆ ನಮ್ದು. ಆ 100 ಪೇಜ್ ಅಲ್ಲಿ ಎವ್ರಿ ಪೇಜ್ ಕೂಡ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಕಮ್ಸ್ ಲಾನಿನ ಮತ್ತೆ ಎಲ್ನಿನ. ಇದು ಆಕ್ಚುಲಿ ನಮಗೆ ಗೊತ್ತಿದೆ, ಇದು ಜಿಯೋಗ್ರಫಿ ಸ್ಟ್ಯಾಟಿಕ್ ಸಬ್ಜೆಕ್ಟ್. ಬಟ್ ಇದು ಕರೆಂಟ್ ಅಫೇರ್ ಜೊತೆ ಲಿಂಕ್ ಆಗಿತ್ತು ನೋಡಿ. ನಾವು ಬರೀ ಕರೆಂಟ್ ಅಫೇರ್ ಜೊತೆ ಲಿಂಕ್ ಆಗಿದ್ದಲ್ಲ, ಅದ್ರದ್ದು ಎಕ್ಸ್ಪ್ಲನೇಷನ್ ಕೂಡ ಮಾಡಿದ್ವಿ. ಲಾನಿನೋ ಮತ್ತೆ ಎಲ್ನಿನೋ ಎಕ್ಸಾಕ್ಟ್ಲಿ ಆಸ್ ಇಟ್ ಈಸ್ ಇದು ನಮ್ಗೆ NCERT ಬುಕ್ ಅಲ್ಲಿ ಇರುವಂತಹ ಇನ್ಫಾರ್ಮೇಶನ್. ಬಟ್ ವಿ ಹ್ಯಾವ್ ಮೆನ್ಷನ್ಡ್ ಇನ್ ಅವರ್ ರೀಸೆಂಟ್ ಮ್ಯಾಗಝಿನ್ ಅಲ್ಲಿ ಕೂಡ ಅದನ್ನ ಮೆನ್ಷನ್ ಮಾಡಿದ್ವಿ. ಸೊ ಹೀಗೆ ನಾವು ಕರೆಂಟ್ ಅಫೇರ್ ಜೊತೆಗೆ ಸ್ಟ್ಯಾಟಿಕ್ ನನ್ನು ಬಳಸಿ ಮ್ಯಾಗಝಿನ್ ಮಾಡೋದ್ರಿಂದ ಸ್ಟೂಡೆಂಟ್ಸ್ ಗಳಿಗೆ ಓದುವಾಗ ಅದು ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ಎಕ್ಸಾಮ್ ಅಲ್ಲಿ ಕೂಡ ಡೆಫಿನೆಟ್ಲಿ ಯಾರು ಕಂಪ್ಲೀಟ್ ಆಗಿ ಫಾಲೋ ಮಾಡಿದ್ದಾರೆ. ಅಂಡ್ ನಾನು ನಮ್ಮ ಲಾಸ್ಟ್ ಬ್ಯಾಚ್ ವಿದ್ಯಾರ್ಥಿಗಳಿಗೆ ನಾವೊಂದು ಹೇಳ್ತಾ ಇದ್ವಿ. ಆ ವಿದ್ಯಾರ್ಥಿಗಳಿಗೆ ನಾವೇನ್ ಹೇಳ್ತಿದ್ವಿ ಅಂದ್ರೆ, ನಮ್ಮ ಮ್ಯಾಗಝಿನ್ ಜೊತೆ ವಿದುರ ನೀತಿ ಅಂತ ಹೇಳಿ ನಾವು ಇದನ್ನ ಬಿಟ್ಟಿದ್ವಿ ವಿಜಯ ಸಂಕಲ್ಪ ಸ್ಟೂಡೆಂಟ್ಸಿಗೆ. ವಿದುರ ನೀತಿ ತುಂಬಾ ಇಂಪಾರ್ಟೆಂಟ್, ಓದಿ ಅಂತ ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ. ವಿದುರ ನೀತಿಯಿಂದ ನಮ್ಗೆ ಮೋರ್ ದೆನ್ 10 to 15 ಕ್ವಶನ್ಸ್ ಬಂದಿದೆ. ಅಂದ್ರೆ ಎಕ್ಸ್ಟ್ರಾ ಅಡಿಷನಲ್ ನಾವು ಫ್ರೀ ಮೆಟೀರಿಯಲ್ಸ್ ಕೊಡ್ತೀವಲ್ಲ ನಮ್ಮ ಮ್ಯಾಗಝಿನ್ ಅಲ್ಲಿ, ಅದರಲ್ಲಿ ವಿಜಯ ಸಂಕಲ್ಪ ಸ್ಟೂಡೆಂಟ್ಸ್ ಐ ಥಿಂಕ್ ದೇ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್. ನಾನು ಅದ್ರದ್ದು ಇಂಪಾರ್ಟೆನ್ಸ್ ಹೇಳ್ತಿರುವಾಗ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಅವ್ರನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಸಕ್ಕೆ ತುಂಬಾ ಇಂಪಾರ್ಟೆಂಟ್ ಅಂತ. ಬಟ್ ಈ ಎಕ್ಸಾಮ್ ನೋಡಿದ್ಮೇಲೆ ದೇ ಅಂಡರ್ಸ್ಟುಡ್ ಅನ್ಕೊಂತೀನಿ. ನೋಡಿ, ಸೈಕ್ಲೋನ್ದು ಡಿಫ್ರೆಂಟ್ ನೇಮ್ಸ್ ಇದು ಆಸ್ ಇಟ್ ಈಸ್ ಬಂದಿದೆ. ಟೈಫೋನ್, ಹರಿಕೇನ್, ಟ್ರಾಪಿಕಲ್ ಸೈಕ್ಲೋನ್, ವಿಲ್ಲೀಸ್ ಎಲ್ಲೆಲ್ಲಿ ಏನೇನ್ ಕರೀತಾರೆ ಅನ್ನೋದು ಇಲ್ಲಿ ಮೆನ್ಷನ್ ಆಗಿದೆ. ನೆಕ್ಸ್ಟ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್. ಇದು ಕೂಡ ಆಸ್ ಇಟ್ ಈಸ್ ಎಕ್ಸಾಕ್ಟ್ಲಿ ನಾವಿಲ್ಲಿ ಮೆನ್ಷನ್ ಮಾಡಿದೀವಿ ಯಾವ ಕ್ರೈಟೀರಿಯಾಸ್ ಇದೆ ಮೆಜರ್ ಮಾಡಕ್ಕೆ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅಂತ ಹೇಳಿ ಎಕ್ಸಾಕ್ಟ್ ಕ್ವಶನ್ ಬಂದಿದೆ. ನೆಕ್ಸ್ಟ್ PM ವಿಶ್ವಕರ್ಮ ಆಸ್ ಇಟ್ ಈಸ್ ಬಂದಿದೆ. ವಿ ಹ್ಯಾವ್ ಮೆನ್ಷನ್ ದಿಸ್. ಅಂಡ್ FRBM ಅದು ಕೂಡ ನೋಡಿ, FRBM PM ವಿಶ್ವಕರ್ಮ ವಿತ್ ಪ್ರೂಫ್ ವಿ ಆರ್ ಟೆಲ್ಲಿಂಗ್ ವಾಟ್ ಅಂಡ್ ಆಲ್ ಕವರ್ಡ್ in our
ಮ್ಯಾಗ್ಝಿನ್ ಅಂತ ಹೇಳಿ. NBFC ಯಾವ್ಯಾವುದು ನಾನ್ ದ ಕ್ವಶನ್ ಇಸ್ ನಾಟ್ ಅ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಇಂಟರ್ಮೀಡಿಯರಿ ಅಂತ ಹೇಳಿ ಕ್ವಶನ್ ಬಂದಿತ್ತು. ವಿಚ್ ಆಫ್ ದ ಫಾಲೋಯಿಂಗ್, ಅದು ಕೂಡ ಇಲ್ಲಿ ಮೆನ್ಷನ್ ಆಗಿದೆ ನೋಡಿ. NBFC ಲೈಸೆನ್ಸ್ RBI ಇಂದ ಫ್ಲಿಪ್ಕಾರ್ಟ್ ಸಿಕ್ಕಿದಾಗ ವಿ ಹ್ಯಾವ್ ಮೆನ್ಷನ್, ಅಂಡ್ ಇಲ್ಲಿ ಎಲ್ಲ ಡೀಟೇಲಿಂಗ್ ಆಗಿ ಯಾವ್ಯಾವ್ದು ಇಲ್ಲ ಯಾವ್ಯಾವ್ದು ಇದೆ ಅಂತ ಮೆನ್ಷನ್ ಮಾಡಿದೀವಿ, ಸ್ಟ್ಯಾಟಿಕ್ ಪಾರ್ಟ್ ಕೂಡ. ದೆನ್ ಕೋಆಪರೇಟಿವ್ ಸೊಸೈಟಿ, ಅಗ್ರಿಕಲ್ಚರ್ ಕೋಆಪರೇಟಿವ್ ಸೊಸೈಟಿ, ಇದೆಲ್ಲವೂ ಕೂಡ ವಿ ಹ್ಯಾವ್ ಮೆನ್ಷನ್. ಬಲ್ವಂತರಾಯ್ ಕಮಿಟಿ, ಅಂಡ್ ದೆನ್ ಸ್ಟೇಟ್ ಪಬ್ಲಿಕ್ SPS. ಇದು SPSC ಬಗ್ಗೆ ಕಂಪ್ಲೀಟ್ ಇನ್ ಡೀಟೇಲಿಂಗ್ ಆಗಿದೆ. ಇದು ಒಂದು ಪೇಜ್ ಓದಿದ್ರೆ ನೀವು ಅದನ್ನ ಆನ್ಸರ್ ಮಾಡಬಹುದಾಗಿತ್ತು. ದೆನ್ ಕಮ್ಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಇದು ಎಮರ್ಜೆನ್ಸಿ 75 ಇಯರ್ ಆದಾಗ ವಿ ಹ್ಯಾವ್ ಮೆನ್ಷನ್ಡ್ ಅಬೌಟ್ ಆಲ್ ದ ಎಮರ್ಜೆನ್ಸೀಸ್, ನ್ಯಾಷನಲ್, ಸ್ಟೇಟ್ ಅಂಡ್ ಫಿನಾನ್ಷಿಯಲ್ ಎಮರ್ಜೆನ್ಸೀಸ್ ವಿತ್ ದ ಫ್ಲೋ ಚಾರ್ಟ್, ನಿಮ್ಗೆ ಓದಕ್ ಈಸಿ ಆಗ್ಲಿ ಅಂತ ನೋಡಿ. ದೆನ್ ಸ್ಮೈಲ್ ಆಪ್ direct question, full form of Smile app, it's here. And Filmfare award ಬಗ್ಗೆ exact whatever we have mentioned in our magazine ಅದೇ ಕ್ವಶನ್ ಬಂದಿದೆ. ದೆನ್ ನೋಡಿ ಆಡಿದು ಕಮಲಾ ಪೂಸಾ DST ರೈಸ್, ಎಕ್ಸಾಕ್ಟ್ ವರ್ಡ್ಸ್. MTU 1010, GST rights, DST rights. So, see, this is regarding the Tribunal of Indian Constitution. Even idu kuda ನಾವು ನಮ್ಮ ಮ್ಯಾಗಝಿನ್ ಅಲ್ಲಿ ಮೆನ್ಷನ್ ಮಾಡಿದ್ದೀವಿ. ಅಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ 2005 ಅಲ್ಲಿ ಆಗಿದಂತದ್ದು ಕಂಪ್ಲೀಟ್ ಡೀಟೇಲಿಂಗ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ವಿ. ಯಾಕಂತಂದ್ರೆ ಇದು 20 ವರ್ಷ ಆಗಿತ್ತು, ಅದೇ ಕ್ವಶನ್ ಬಂದಿದೆ. ಅಂಡ್ ಶಾಂಘೈ ಕೋಆಪರೇಷನ್, we have mentioned about the SCO, the same question they have asked. And Niti Aayog, the election commission ಅವ್ರ ಬಗ್ಗೆ ಡೀಟೇಲಿಂಗ್ ಆಗಿ we have mentioned in one page. ಯಾರ್ಯಾರು ಚೇರ್ಮನ್ ಆಗಿದ್ದಾರೆ ಅಂತ ಅವ್ರ ಹೆಸರುಗಳನ್ನ ಡೈರೆಕ್ಟ್ ಕ್ವಶನ್ ಬಂದಿದೆ. ದೆನ್ ಏಸೆಟಿಕ್ ಲಯನ್ ಥ್ರೂ, ಇದು ವೈಲ್ಡ್ ಲೈಫ್ ಸೆಂಚುರಿ ಯಾವುದು ಅಂತ ಕೇಳಿದ್ರು. ಬಾರ್ದಾ ವೈಲ್ಡ್ ಲೈಫ್ ಸೆಂಚುರಿ. ಸೊ ವಿ ಹ್ಯಾವ್ ಮೆನ್ಷನ್ಡ್ ದ ಬಾರ್ದಾ ವೈಲ್ಡ್ ಲೈಫ್ ಸೆಂಚುರಿ here. And then island ಬಗ್ಗೆ, ಇದು ಗವರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ರೀಸೆಂಟ್ಲಿ ಇನಿಷಿಯೇಟೆಡ್ ಸ್ಟೆಪ್ಸ್ ಟು ಅಕ್ವೈರ್ ವಿಚ್ ಐಲ್ಯಾಂಡ್ ಇನ್ ಲಕ್ಷದ್ವೀಪ್ ಅಂತ. ಸೊ ವಿ ಹ್ಯಾವ್ ಮೆನ್ಷನ್ಡ್ ಅಬೌಟ್ ದಟ್ ಐಲ್ಯಾಂಡ್. ಬಿದ್ರಾ ಐಲ್ಯಾಂಡ್, ದಟ್ ಆಲ್ಸೋ ವಿ ಹ್ಯಾವ್ ಮೆನ್ಷನ್ಡ್ ಅಂಡ್ ಕಂಪ್ಲೀಟ್ ಡೀಟೇಲಿಂಗ್ ಆಗಿ ಕೊಟ್ಟಿದ್ವಿ ಅದ್ರ ಬಗ್ಗೆ. ಫರ್ದರ್ ಎಕ್ಸಾಮ್ ಅಲ್ಲಿ ಕ್ವಶನ್ ಬಂದ್ರು ಕೂಡ ಯು ಕ್ಯಾನ್ ಆನ್ಸರ್. ಅಂಡ್ ದೆನ್ ICC ವಿಮೆನ್ಸ್ ಕಪ್, ಅದರದ್ದು ಇನ್ ಡೀಟೇಲಿಂಗ್ ಆಗಿದೆ ಸ್ಪೋರ್ಟ್ಸ್ ಪೇಜ್ ಅಲ್ಲಿ ನೋಡಿ. ಆಫ್ಟರ್ ದಟ್ ಅಂಡ್ ನಾವು ಮೆನ್ಷನ್ ಮಾಡಿದ್ವಿ ದಿಸ್ ವಿಲ್ ಬಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಕ್ವಶನ್ ಬಂದಿದೆ. ಅಂಡ್ ಶಾಂತಿ ಬಿಲ್ ಬಗ್ಗೆನು ಡೀಟೇಲಿಂಗ್ ಆಗಿ, ಅಂಡ್ ಇದು ನಾವು ಕರೆಂಟ್ ಅಫೇರ್ ವಿಡಿಯೋದಲ್ಲಿ ಕೂಡ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ವಿ. ಶಾಂತಿ ಬಿಲ್ ಮೇಲೆ ಸೇಮ್ ಟು ಸೇಮ್ ವರ್ಡ್ಸ್ ಇಲ್ಲಿ ಏನಿದೆ ಅದೇ ಬಂದಿದೆ, 3 ಆಪ್ಷನ್ಸ್. ಅದಾದ್ಮೇಲೆ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಇದು ಕೂಡ ಕರೆಂಟ್ ಅಫೇರ್ ವಿಡಿಯೋದಲ್ಲೂ ಇದೆ ಆಸ್ ವೆಲ್ ಆಸ್ ನಮ್ದು ಮ್ಯಾಗಝಿನ್ ಅಲ್ಲೂ ಇದೆ. ಅಂಡ್ ದೆನ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಇಟ್ಸ್ ಅಬೌಟ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ವಿ ಹ್ಯಾವ್ ಮೆನ್ಷನ್ಡ್ ಇನ್ ಅವರ್ ಮ್ಯಾಗಝಿನ್. ಪೂಸಾ rice varieties, even this we have mentioned. ನೋಡಿ ಐಸೋಲೈನ್ ಜಾಯ್ನಿಂಗ್ ದ ಪ್ಲೇಸಸ್ ಈಕ್ವಲ್ ರೈನ್ಫಾಲ್, ಇದು ಒಂದು ಸ್ಟೇಟ್ಮೆಂಟ್ ಗೊತ್ತಿದ್ರೆ ನೀವಿಲ್ಲಿ ಆನ್ಸರ್ ನ ಕಂಡುಹಿಡಿಯಬಹುದಾಗಿತ್ತು ಇದಕ್ಕೆ. ಸೊ ಈಚ್ ಅಂಡ್ ಎವ್ರಿ ವಾಟ್ ಎವರ್ ವಿ ಮೆನ್ಷನ್ ಇನ್ ಅವರ್ ಮ್ಯಾಗಝಿನ್ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಐಸೋಲೈನ್ ಐಸೋಹೆಡ್ಸ್ ಅಂದ್ರೆ ಏನಂತ ನಿಮಗೆ ಗೊತ್ತಿದ್ರೆ ರೈನ್ಫಾಲ್ ನ ಈಕ್ವಲ್ ಪ್ಲೇಸಸ್ ನ ಜಾಯಿನ್ ಮಾಡೋದಂತ. ಇಲ್ಲಿ ನೀವು ಎಲಿಮಿನೇಷನ್ ಟೆಕ್ನಿಕ್ ನ ಯೂಸ್ ಮಾಡ್ಬಿಟ್ಟು ಅಥವಾ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ 3ಕ್ಕೆ 3 ಐಸೋಹೆಡ್ಸ್ಗೆ 3 ಆಪ್ಷನ್ಸ್ ಗೊತ್ತಿದ್ರು ಕೂಡ ನೀವು ಬೇರೆ ಎಲ್ಲ ಆಪ್ಷನ್ಸ್ ನ ಎಲಿಮಿನೇಟ್ ಮಾಡಬಹುದಾಗಿತ್ತು. ದೆನ್ ಕಮ್ಸ್
ಟೈಗರ್ ರಿಸರ್ವ್ಸ್ ಇನ್ ಇಂಡಿಯಾ ಕರ್ನಾಟಕ ಅಂತ ಕೇಳಿದ್ರು. ಇದಕ್ಕೆ ನಾವು ಮೆನ್ಷನ್ ಡೈರೆಕ್ಟ್ ಆಗಿ ಕೊಟ್ಟಿದ್ದೀವಿ, ಟೈಗರ್ ರಿಸರ್ವ್ಸ್ ಇನ್ ಕರ್ನಾಟಕ, ಒಂದೇ ಪೇಜ್ ಅಲ್ಲಿ ಎಲ್ಲವೂ. ಇದನ್ನ ನೀವು ಸ್ಟಡಿ ಮಾಡಿದ್ರು ಕೂಡ ಆ ಕ್ವಶನ್ಗೆ ಆನ್ಸರ್ ಮಾಡಬಹುದಾಗಿತ್ತು. ಸಿ, ಮಲೈ ಮಹದೇಶ್ವರ ಬೆಟ್ಟದ್ದು ಕ್ವಶನ್ ಅಂದ್ರೆ ಟಾಪಿಕ್ ಕರೆಂಟ್ ಅಫೇರ್ ಬಂದಾಗ ವಿ ಹ್ಯಾವ್ ಮೆನ್ಷನ್ಡ್ ಅಬೌಟ್ ದ ರೆಗ್ಯುಲರ್ ಯಾವ್ಯಾವ್ದು ಕರ್ನಾಟಕದಲ್ಲಿ ಟೈಗರ್ ರಿಸರ್ವ್ಸ್ ಇದೆ ಅಂತ ಹೇಳಿ. ಹೀಗೆ ನಾವು ಸ್ಟ್ಯಾಟಿಕ್ ಮತ್ತೆ ಕರೆಂಟ್ ಅಫೇರ್ ನ ಲಿಂಕ್ ಮಾಡೋದು. ಜೈನಿಸಂ ಇದೆಲ್ಲ ವಿದುರ ನೀತಿಯಲ್ಲಿ ನಾವು ಎಕ್ಸ್ಟ್ರಾ ಎಡಿಷನ್ ಕೊಟ್ಟಿದ್ವಲ್ಲ, ಅದರಲ್ಲಿ ಇದ್ದಂತಹ ಫ್ಯಾಕ್ಟ್ಸ್ ಇವೆಲ್ಲ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಗಿ ನೋಡಿ, ರೆವಿನ್ಯೂ ಎಕ್ಸ್ಪೆಂಡಿಚರ್ ಇದು ಎಕ್ಸ್ಟ್ರಾ ಎಡಿಷನ್ ವಿದುರ ನೀತಿಯಲ್ಲಿ ಇದ್ದಂತಹದ್ದು. ನಮ್ಮ ಮ್ಯಾಗಝಿನ್ ಅಲ್ಲಿ ಫ್ರೀ ನೋಟ್ ಇದು, ಅದು ಮೆನ್ಷನ್ ಆಗಿದೆ. ಅದಾದ್ಮೇಲೆ ಫಾಲೋಯಿಂಗ್ ಕ್ರೊನಾಲಜಿಕಲ್ ಆರ್ಡರ್ ಅಲ್ಲಿ ಇಲ್ಲಿ WTO, ಗ್ಯಾಟ್, ಆಮೇಲೆ IMF ಇದ್ರ ಬಗ್ಗೆನೂ ಕೂಡ ಇನ್ ಡೀಟೇಲಿಂಗ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ವಿ. ಅಂಡ್ ಹಿಯರ್ ಆರ್ಟಿಕಲ್ಸ್, ಯಾವ್ಯಾವ ಆರ್ಟಿಕಲ್, ಆಲ್ ಇಂಡಿಯಾ ಸರ್ವಿಸ್ ಇದೆಲ್ಲ ಮೆನ್ಷನ್ ಆಗಿದೆ. ದೆನ್ ಸೆಷನ್ಸ್ ಇದು ಸಪರೇಟ್ ಆಗಿ ವಿದುರ ನೀತಿ 1 ಅಥವಾ 2ನೇ ಭಾಗದಲ್ಲಿ ಕೊಟ್ಟಿದ್ದಂತಹದ್ದು ಎಲ್ಲ ಇಂಪಾರ್ಟೆಂಟ್ ಸೆಷನ್ಸ್ ಗಳ ಬಗ್ಗೆನೂ ನಾವು ಮೆನ್ಷನ್ ಮಾಡಿದ್ವಿ ಅಂಡ್ ಎಕ್ಸ್ಪ್ಲೈನ್ ಮಾಡಿದ್ವಿ. ಅದೇ ಕ್ವಶನ್ ಆಗಿದೆ. ಅಂಡ್ ಇದು ಅಗೇನ್ ಡೈರೆಕ್ಟ್ ಕ್ವಶನ್. ಇದು ವಿ ಹ್ಯಾವ್ ಮೆನ್ಷನ್ ನೋಡಿ ಇಲ್ಲಿ ಎಲ್ಲದ್ರದ್ದು. ಅನದರ್ ನೇಮ್ ಫಾರ್ ಸರಸ್ವತಿ, ಸಟ್ಲಜ್, ರಾವಿ, ಡೈರೆಕ್ಟ್ ಕ್ವಶನ್ ಬಂದಿದೆ. ಇದು ಕೂಡ ವಿದುರ ನೀತಿ ಮೆಟೀರಿಯಲ್. ದೆನ್ ಗ್ರೀನ್ ರೆವಲ್ಯೂಷನ್, ಡೈರೆಕ್ಟ್ ಆಗಿ ಅವ್ರದೇ ಹೆಸರು ಗ್ರೀನ್ ರೆವಲ್ಯೂಷನ್ ಅಲ್ಲಿ. ಇಲ್ಲಿದೆ ವಿಲಿಯಂ ಗಾಡ್, ಫಾದರ್ ಆಫ್ ಇಂಡಿಯಾಸ್ ಗ್ರೀನ್ ರೆವಲ್ಯೂಷನ್. ಸಿ, ವಿ ಆರ್ ನಾಟ್ ಕ್ಲೇಮಿಂಗ್, ಸಿಂಪ್ಲಿ ವಿ ಹ್ಯಾವ್ ಅ ಪ್ರೂಫ್. ಅಂಡ್ ಈ PDF ನ ನಿಮ್ಗೆ ನಾವು ಟೆಲಿಗ್ರಾಮ್ ಚಾನೆಲ್ ಅಲ್ಲೂ ಹಾಕ್ತಿವಿ. ಯು ಕ್ಯಾನ್ ಕ್ಲಾರಿಫೈ ಅಂಡ್ ವೆರಿಫೈ. ಹಾಗೆ ಡಿಸಾಸ್ಟರ್ ಥಿಂಗ್ ಅಂಡ್ ಜಸ್ಟ್ ಅಟ್ಲೀಸ್ಟ್ 1 ಸೆಂಟೆನ್ಸ್ ಆದ್ರೂ ಕವರ್ ಆಗಿದೆ ಔಟ್ ಆಫ್ 4 ಸೆಂಟೆನ್ಸ್ ಅಂತ ಹೇಳಿ ಅದನ್ನು ಎಕ್ಸಾಂಪಲ್ ತೋರಿಸ್ತೀನಿ ನಿಮ್ಗೆ. ಇದು ರಾಶ್ ಬಿಹಾರಿ ಬೋಸ್ ಬಗ್ಗೆ. ರಾಶ್ ಬಿಹಾರಿ ಬೋಸ್ ಇಂಡಿಯನ್ ಸ್ಟ್ರಗಲ್ ಇದು ಮಾಡಿದ್ರು, ಇಂಡಿಯಾಸ್ ಫ್ರೀಡಮ್ ಸ್ಟ್ರಗಲ್ ಅಲ್ಲಿ. ಹಿ ವಾಸ್ ಅ ಪಯನಿಯರ್ ಆಫ್ ರೆವಲ್ಯೂಷನರಿ. ಇದು ನಿಮ್ಗೆ ಯುಗಾಂತರ ಗ್ರೂಪ್ ರೆವಲ್ಯೂಷನರಿಯಲ್ಲಿ ಅವ್ರ ಆಕ್ಟಿವ್ ಮೆಂಬರ್ ಅಂತ ಗೊತ್ತಿದ್ರೆ, ಸಚಿನ್ ಸನ್ಯಾಲ್ ಪ್ಲಾನ್ ಟು ಆರ್ಗನೈಸ್ ದ ಕೋಆರ್ಡಿನೇಟೆಡ್ ರಿವಾಲ್ಟ್ ವಿತ್ ಇನ್ ಫೆಬ್ರವರಿ 1915. ಇದು ನಿಮ್ಗೆ ಆನ್ಸರ್ ಗೊತ್ತಿರೋದು. ಸೊ ಅಂಡ್ ಒನ್ ಮೋರ್ ಎಕ್ಸಾಂಪಲ್, ಬಟಲ್ ಆಫ್ ಬಕ್ಸರ್, ಇದ್ರ ಬಗ್ಗೆನೂ ನಾವು ಮೆನ್ಷನ್ ಮಾಡಿದೀವಿ, ಬಟಲ್ ಆಫ್ ಬಕ್ಸರ್ ಬಗ್ಗೆ. ಅದಾದ್ಮೇಲೆ ಐರನ್ ಏಜ್. ಆಸ್ ಐ ಸೆಡ್, ಅಟ್ಲೀಸ್ಟ್ ಒಂದು ಆಪ್ಷನ್ ಆದ್ರೂ ಬಂದಿರುವಂತಹದ್ದು. ದಿಸ್ ಕಂಟಿನ್ಯೂಸ್ ಲೈಕ್ ದಿಸ್. This is all about the credibility which we have with our magazine. ಅಂದ್ರೆ 60ಕ್ಕಿಂತ ಹೆಚ್ಚು ಕ್ವಶನ್ 1.5 ವರ್ಷದ ಮ್ಯಾಗಝಿನ್ ಅಲ್ಲಿ ಬರೋದು ಅಂದ್ರೆ ಅದು ಆಕ್ಚುಲಿ ಇಟ್ಸ್ ಅನ್ ಅಚೀವ್ಮೆಂಟ್ ಟು ಸ್ಪರ್ಧಾ ಅರಿವು ಅಂಡ್ ಇಟ್ಸ್ ಟೀಮ್. ಅಂಡ್ ಇನ್ನ ನಾವು 2 years ಮ್ಯಾಗಝಿನ್ ಅಲ್ಲಿ ಹೋಗಿದ್ರೆ ಅದು ಮೋರ್ ದೆನ್ 70 ಕ್ವಶನ್ಸ್ ಆಗ್ತಿತ್ತು. ಬಟ್ ಅವರ್ ಮೆಂಟರ್ ಸೆಡ್ ದಟ್ ಇಫ್ ಇಟ್ ಇಸ್ ಕವರಿಂಗ್ 60 ಕ್ವಶನ್ಗಿಂತ ಜಾಸ್ತಿ 1.5 ವರ್ಷದಲ್ಲಿ ಕವರ್ ಆಗ್ತಿದೆ ಅಂದ್ರೆ ಸಾಕು, ಸರ್ಚ್ ಮಾಡೋದು ಬೇಡ ಅಂತ ಹೇಳಿದ್ರು. ಅಂಡ್ ನಿಮ್ಗೆ ಈಗ ಜನವರಿ 2026 ಮ್ಯಾಗಝಿನ್ ನೋಡಿದ್ರೆ ಅರ್ಥ ಆಗುತ್ತೆ ಇನ್ನು ಎಷ್ಟು ಅಪ್ಡೇಟ್ ಆಗಿದೆ ಅಂಡ್ ಇವಾಲ್ವ್ ಆಗಿದೆ ಅಂತ. ಹೀಗೆ ಪ್ರತಿ ತಿಂಗಳು ನಮ್ಮ ಮ್ಯಾಗಝಿನ್ ಅಪ್ಡೇಟ್ ಆಗುತ್ತೆ, ಇವಾಲ್ವ್ ಆಗುತ್ತೆ, ಇಂಪ್ರೂವೈಸ್ ಆಗುತ್ತೆ. ಸೊ ನೆಕ್ಸ್ಟ್ ಎಕ್ಸಾಮ್ಸ್ ಅಲ್ಲೂ ನಿಮ್ಗೂ ಒಳ್ಳೆ ಮಾರ್ಕ್ಸ್ ಬರಬೇಕು ಅಂದ್ರೆ ಯು ಕ್ಯಾನ್ ರೆಫರ್ ಅವರ್ ಮ್ಯಾಗಝಿನ್. ಥ್ಯಾಂಕ್ ಯು ಒನ್ ಅಂಡ್ ಆಲ್.